ಹೆಸರು ಪಾಟೀಲ್ ಅಂತಂದ್ಬಿಟ್ಟು HV ಪಾಟೀಲ್ ಅಂತಂದು. ನಮ್ಮದು ಉತ್ತರ ಕರ್ನಾಟಕ ಗದಗ ಡಿಸ್ಟಿಕ್ ಲಕ್ಷ್ಮೀಶ್ವರ ಅಂತಂದು ನನ್ನ ಸ್ವಂತ ಊರು. ನಾನು ಅಲ್ಲೆಲ್ಲ ಸುಮಾರು ಗಾಡಿಗಳೆಲ್ಲ ಓಡಿಸಿದ್ದೀನಿ. ಇಲ್ಲಿ ಬೆಂಗಳೂರು ಬಂದುಬಿಟ್ಟು ಒಂದು 13 ವರ್ಷ ಆಯಿತು. ಈ 13 ವರ್ಷದಲ್ಲಿ ಕಾರ್ ಕ್ಲಬ್ ಅಂತಂದ್ಬಿಟ್ಟು ಒಂದು ವಿಂಡರ್ ಹೆಸರು ಇರೋದು. ಅಲ್ಲಿ ಎಲ್ಲವೂ ಬರೀ ಇನೋವಾ ಕ್ರಿಸ್ಟನೇ ಇರೋದು, ಬೇರೆ ಯಾವುದೋ ಗಾಡಿಗಳಿಲ್ಲ ಅಲ್ಲಿ. ಈ ಇನೋವಾ ಕ್ರಿಸ್ಟದಲ್ಲಿ ಈ ಕಾರ್ ಕ್ಲಬ್ಬದಲ್ಲಿ ಸುಮಾರು ಒಂದು 7ನೇ ವರ್ಷ ನಂದು ರನ್ನಿಂಗ್ ಇರೋದಲ್ಲಿ ಕೆಲಸ ಮಾಡ್ತಾ ಇರೋದು. ಈ ಇನೋವಾ ಎದಕ್ಕೆ ನನಗೆ ಇಷ್ಟ ಆಗ್ತಾಯಿದೆಪ್ಪ ಅಂತಂದರೆ, ಇದರಲ್ಲಿ ಬ್ಯಾಕ್ ಪೇನ್ ಬರೋದಿಲ್ಲ, ಆಮೇಲೆ ಕಾಲು ನೋವುತ್ತಿದ್ದ ಬರೋದಿಲ್ಲ. ಆಮೇಲೆ ಕಸ್ಟಮರ್ ಇರ್ತಾರಲ್ಲ ಅವ್ರಿಗೂ ಕೂಡ ಯಾವುದೇ ರೀತಿಯಿಂದ ಆಯಾಸ ಆಗೋದಿಲ್ಲ. ಎಲ್ಲರೂ ಕೂಡ ಇದನ್ನು ಇಷ್ಟಪಡ್ತಾರೆ. ಆಮೇಲೆ ಔಟ್ ಸ್ಟೇಷನ್ ಅಂತ ತೊಗೊಂಡ್ರೆ ಆಲ್ಮೋಸ್ಟ್ ಈಗ 120, 140 ಈ ಥರ ಸ್ಪೀಡ್ ಆಗಿರ್ತೈತಿ ಗಾಡಿಗಳೆಲ್ಲ. ಆ ಮೂಮೆಂಟಲ್ಲಿ ಕೂಡ ಏನಾದರೂ ಅನಾಹುತಗಳು ಆಯ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಗಾಡಿಯಲ್ಲಿರೋಂಥ ಎಲ್ಲರೂ ಕೂಡ ಸೇಫ್ ಆಗ್ಬೋದು ಅದರಲ್ಲಿ. ಆ ಥರ ಸಿಸ್ಟಮ್ ಇದರಲ್ಲಿರೋದು. ಇನ್ನೊಂದು, ಈಗ ನಾವು ಇಲ್ಲಿ ಟೊಯೋಟೋದದ್ದು ಶೋರೂಮಲ್ಲಿ ಅಂತ ಗಾಡಿ ಕೆಲಸ ಮಾಡಿಸೋಂತ ಬಂದರೆ ಈ ಬೊಮ್ಮನಹಳ್ಳಿಯಲ್ಲಿ ನಂದಿ ಟೊಯೋಟೋ ಅಂತಂತಿದೆ. ಇಲ್ಲಿ ನಾವು ಎವ್ರಿ ಒಂದು ಮಂತಾಲಿ ಅಥವಾ 2 ಮಂತಾಲಿ ಅಥವಾ ಸಣ್ಣ ಪುಟ್ಟ ಕೆಲಸಗಳಾಗ್ತಾಲಿ ಏನೇ ಇದ್ರೂ ಕೂಡ ಇಲ್ಲಿ ಟೊಯೋಟೋ ಶೋರೂಮ್ ಬರ್ತೀವಿ. ಬಂದಿಂದಾಗ ಇಲ್ಲಿದೆ ಎಂಟ್ರೆನ್ಸಲ್ಲಿ ನಮಗೆ ಒಳ್ಳೆ ರೀತಿಯಿಂದ ಒಳಗಡೆ ಕರ್ಕೊಂಡ್ಬಿಟ್ಟು ಎಲ್ಲ ನೀಟಾಗೆಲ್ಲ ಪಾರ್ಕಿಂಗ್ ಎಲ್ಲ ಮಾಡಿಸಿ, ಆನಂತರ ಇಲ್ಲಿ ರಿಸೆಪ್ಷನ್ ಇರ್ತಿದೆ. ರಿಸೆಪ್ಷನೆಲ್ಲ ನಮ್ಮ ಗಾಡಿ ನಂಬರ್ ಎಲ್ಲ ಎಂಟ್ರಿ ಮಾಡಿಸಿದಾಗ ಇದಕ್ಕಂತ ಒಬ್ಬರು ಇನ್ಚಾರ್ಜರ್ ಅಂತಂತಿರ್ತಾರೆ, ಸೂಪರ್ವೈಸರ್ ಥರ, ಅವ್ರನ್ನೆಲ್ಲ ಭೇಟಿ ಆಗಿರ್ತಾರೆ. ಅವರೆಲ್ಲ ಭೇಟಿ ಆಗಿದ್ದಾಗ ನಮ್ಗೆ ಏನಾಗೈತಿ ಏನೆಲ್ಲ ಕೇಳ್ಕೊಂಡು ಗಾಡಿದು ನೀಟಾಗಿ ಸರ್ವಿಸಿಗೆಲ್ಲ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಇರೋಂಥ ಕಸ್ಟಮರ್ಸ್ಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾರೆ. ಯಾರಿಗೆ ರೀತಿ ನಾವು ಏನೇ ಕೇಳಿದ್ರು ಕೂಡ ಯಾರು ಬೇಜಾರು ಮಾಡ್ಕೊಳ್ಳೋರಿಗೆ ವರ್ತನೆ ಮಾಡ್ತಾರೆ. ನಾನು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ನನಗೆ ಈ ಸರ್ವಿಸ್ ಸೆಂಟರ್ ತುಂಬ ಇಷ್ಟ ಆಯಿತು. ಧನ್ಯವಾದಗಳು.